ಅದು ಬಡ ಜನರ ಸೂರಿಗಾಗಿ ಸರ್ಕಾರಿ ಖರೀದಿ ಮಾಡಿದಂತಹ ಜಮೀನು. ಆ ಜಮೀನು ಖರೀದಿಸಿ 15 ವರ್ಷಗಳಾಗಿದೆ. ಆದರೆ ಬಡ ಜನರಿಗೆ ನಿವೇಶನ ಮಾತ್ರ ಹಂಚಿಕೆ ಆಗಿಲ್ಲ. ಯಾಕಂದ್ರೆ ಅದನ್ನ ಕಬಳಿಸಲು ಹುನ್ನಾರ ನಡೆದಿತ್ತಂತೆ. ಸರ್ಕಾರಿ ಜಾಗ ಕಬಳಿಕೆಗೆ ಹುನ್ನಾರ. ಪಂಚಾಯಿತಿ ಸದಸ್ಯ ಪುತ್ರನ ವಿರುದ್ಧ ಆರೋಪ. ಇದು ಸರ್ಕಾರಿ ಜಾಗ, ಇಲ್ಲಿ ಬೆಳೆದಿದ್ದ ಜಾಲಿಗಿಡಗಳು ರಾತ್ರೋರಾತ್ರಿ ಮಾಯವಾಗಿವೆ. ಯಾಕಂದ್ರೆ ಈ ಜಾಗದ ಮೇಲೆ ಬೇರೆಯವರ ಕಣ್ಣು ಬಿದ್ದಿದೆಯಂತೆ. ಹೀಗಂತ ಗದಗ ತಾಲೂಕಿನ ಹುಯಿಲಗೋಳ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ದಶಕದ ಹಿಂದೆ ಬಡವರಿಗೆ ನಿವೇಶನ ನೀಡುವಂತಹ ಉದ್ದೇಶದಿಂದ ಗ್ರಾಮದ ಅಶೋಕ್ ಬೆಳಗಟ್ಟಿ ಇವರಿಂದ ಸರ್ಕಾರ ಈ ಭೂಮಿಯನ್ನು ಖರೀದಿಸಿತ್ತು. ಅಂದು ಸರ್ಕಾರ ಮನಸ್ಸು ಮಾಡಿದ್ರೆ ದಶಕದ ಹಿಂದೆಯೇ ಈ ಜಮೀನಿನಲ್ಲಿ ಸೂರಿಲ್ಲದ ಬಡವರಿಗೆ ನಿವೇಶನ ಹಂಚಿಕೆಯಾಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ನಿವೇಶನ ಹಂಚಿಕೆ ಮಾಡಿಲ್ಲ. ಹಾಗಾಗಿ ಸುಮಾರು 15 ವರ್ಷಗಳಿಂದ ಈ ಜಮೀನಿನಲ್ಲಿ ಗಿಡಗಂಟಿಗಳು ಬೆಳೆದು ಪಾಳು ಬಿದ್ದಿತ್ತು. ಈಗ ಏಕಾಏಕಿ ಜಮೀನು ಮೂಲ ಮಾಲೀಕರು ಆದಂತಹ ಗ್ರಾಮ ಪಂಚಾಯತ್ ಸದಸ್ಯೆ ಬೆಳಗಟ್ಟಿ ಪುತ್ರ ಇದನ್ನ ಕಬಳಿಸುವ ಕೇಳಿ ಬಂದಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೂಡ ಈ ಜಮೀನನ್ನ ಮೂಲ ಮಾಲೀಕರಿಗೆ ಬಿಟ್ಟು ಕೊಡಬಾರದು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. 2001 ಮತ್ತು 2002 6 ಎಕರೆ ಜಮೀನನ್ನ ಅಶೋಕಪ್ಪ ಬೆಳಗಟ್ಟಿ ಇವರಿಂದ ಸರ್ಕಾರಕ್ಕೆ ಏನ್ ಮಾಡಿದಪ್ಪ ಅಂತಂದ್ರೆ ಖರೀದಿ ಮಾಡಿ ನಿವೇಶನ ಹಂಚಿಕೆಗಾಗಿ ಖರೀದಿ ಮಾಡಿತ್ತು. ಸುಮಾರು 23-24 ವರ್ಷ ಆದರೂ ಕೂಡ ಇಲ್ಲಿ ನಿವೇಶನ ಹಂಚಿಕೆ ಆಗಲಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ಮ ಪಕ್ಕದಲ್ಲೇ ಕೆರೆ ಇರೋದ್ರಿಂದ ಗ್ರಾಮಕ್ಕೆ ಅದ ಏನಪ್ಪಾ ಅಂತಂದ್ರೆ ಅಜ್ಜೀವಜಲ ಆಗೈತಿ. ಇಲ್ಲಿ ಮನೆ ಆದ್ವಪ್ಪ ಅಂತಂದ್ರೆ ಶೌಚಕ್ಕೆ ಹೊರಗೆ ಹೋಗ್ತಾರ, ನೀರು ಅದು ಕೆರೆಗೆ ಹೋಗ್ತೈತಿ, ಅವಾಗ ಕೆಡ್ತೈತಿ, ಅದು ಬ್ಯಾಡ ತಡಿ ನೋಡೋಣ, ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ವಿ, ಸ್ಥಗಿತ ಇಟ್ಟಿದ್ರು. ರಾತ್ರೋರಾತ್ರಿ ಜೆಸಿಬಿಗಳ ಮೂಲಕ 6 ಎಕರೆ ಜಮೀನು ಸ್ವಚ್ಛ ಮಾಡಲಾಗಿದೆ. ಆದರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಂದ ಯಾವುದೇ ಅನುಮತಿ ಪಡೆದಿಲ್ಲ. ಸರ್ಕಾರದ ಜಮೀನು ಕಬಳಿಸುವಂತಹ ಯತ್ನ ನಡೆಯುತ್ತಿದ್ದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲವಂತೆ. ಮೂಲ ಮಾಲೀಕರ ಜೊತೆಗೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಇಲ್ಲ, ಗ್ರಾಮ ಪಂಚಾಯತ್ ಯಾವುದೂ ಅನುಮತಿ ಕೊಟ್ಟಿಲ್ಲ. ಏನೋ ಒಂದು ಸಾರ್ವಜನಿಕವಾಗಿ ಏನೋ ಹಬ್ಬ ಹರಿದಿನಕ್ಕೆ ಅದನ್ನ ಮಾಡಿದ್ದೀನಿ ಅಂತ ಏನೋ ಹೇಳ್ತಿದ್ದಾನಂತೆ. ಆದ್ರೆ ಅದು ಏನೇ ಇದ್ರೂ ಕೂಡ ನಾವು ಅದನ್ನ, ಯಾಕಂದ್ರೆ ಅದು ಇರತಕ್ಕಂಥ ಆಸ್ತಿ ಸರ್ಕಾರದಿಂದ, ಅದಕ್ಕೆಲ್ಲ ನಾವು ಆಸ್ಪತ್ರೆ ಕೊಡೋದಿಲ್ಲ. ಉಳಿಸೋದು, ಖಂಡಿತ ಉಳಿಸೋದು. ಸರ್ಕಾರ 15 ವರ್ಷಗಳ ಹಿಂದೆ ಮಾರ್ಕೆಟ್ ಬೆಲೆಗಿಂತ ಹೆಚ್ಚಿನ ಹಣ ಕೊಟ್ಟು ಖರೀದಿ ಮಾಡಿದೆ. ಆದರೆ ನಿವೇಶನ ಉದ್ದೇಶಕ್ಕಾಗಿ ಖರೀದಿ ಮಾಡಿದ್ರೂ ರಾಜಕೀಯ ದುರುದ್ದೇಶದಿಂದ ನಿವೇಶನಗಳು ಹಂಚಿಕೆಯಾಗಿಲ್ಲ. ಇದರಿಂದ ಇದೇ ನೆಪವೊಡ್ಡಿ ಮೂಲ ಮಾಲೀಕರು ಜಮೀನು ಕಬಳಿಸುವ ಹುನ್ನಾರ ನಡೆಸಿದ್ದಾರೆಂದು ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಅದು ಬಡ ಜನರ ಸೂರಿಗಾಗಿ ಸರ್ಕಾರಿ ಖರೀದಿ ಮಾಡಿದಂತಹ ಜಮೀನು. ಆ ಜಮೀನು ಖರೀದಿಸಿ 15 ವರ್ಷಗಳಾಗಿದೆ. ಆದರೆ ಬಡ ಜನರಿಗೆ ನಿವೇಶನ ಮಾತ್ರ ಹಂಚಿಕೆ ಆಗಿಲ್ಲ. ಯಾಕಂದ್ರೆ ಅದನ್ನ ಕಬಳಿಸಲು ಹುನ್ನಾರ ನಡೆದಿತ್ತಂತೆ. ಸರ್ಕಾರಿ ಜಾಗ ಕಬಳಿಕೆಗೆ ಹುನ್ನಾರ. ಪಂಚಾಯಿತಿ ಸದಸ್ಯ ಪುತ್ರನ ವಿರುದ್ಧ ಆರೋಪ. ಇದು ಸರ್ಕಾರಿ ಜಾಗ, ಇಲ್ಲಿ ಬೆಳೆದಿದ್ದ ಜಾಲಿಗಿಡಗಳು ರಾತ್ರೋರಾತ್ರಿ ಮಾಯವಾಗಿವೆ. ಯಾಕಂದ್ರೆ ಈ ಜಾಗದ ಮೇಲೆ ಬೇರೆಯವರ ಕಣ್ಣು ಬಿದ್ದಿದೆಯಂತೆ. ಹೀಗಂತ ಗದಗ ತಾಲೂಕಿನ ಹುಯಿಲಗೋಳ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ದಶಕದ ಹಿಂದೆ ಬಡವರಿಗೆ ನಿವೇಶನ ನೀಡುವಂತಹ ಉದ್ದೇಶದಿಂದ ಗ್ರಾಮದ ಅಶೋಕ್ ಬೆಳಗಟ್ಟಿ ಇವರಿಂದ ಸರ್ಕಾರ ಈ ಭೂಮಿಯನ್ನು ಖರೀದಿಸಿತ್ತು. ಅಂದು ಸರ್ಕಾರ ಮನಸ್ಸು ಮಾಡಿದ್ರೆ ದಶಕದ ಹಿಂದೆಯೇ ಈ ಜಮೀನಿನಲ್ಲಿ ಸೂರಿಲ್ಲದ ಬಡವರಿಗೆ ನಿವೇಶನ ಹಂಚಿಕೆಯಾಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ನಿವೇಶನ ಹಂಚಿಕೆ ಮಾಡಿಲ್ಲ. ಹಾಗಾಗಿ ಸುಮಾರು 15 ವರ್ಷಗಳಿಂದ ಈ ಜಮೀನಿನಲ್ಲಿ ಗಿಡಗಂಟಿಗಳು ಬೆಳೆದು ಪಾಳು ಬಿದ್ದಿತ್ತು. ಈಗ ಏಕಾಏಕಿ ಜಮೀನು ಮೂಲ ಮಾಲೀಕರು ಆದಂತಹ ಗ್ರಾಮ ಪಂಚಾಯತ್ ಸದಸ್ಯೆ ಬೆಳಗಟ್ಟಿ ಪುತ್ರ ಇದನ್ನ ಕಬಳಿಸುವ ಕೇಳಿ ಬಂದಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೂಡ ಈ ಜಮೀನನ್ನ ಮೂಲ ಮಾಲೀಕರಿಗೆ ಬಿಟ್ಟು ಕೊಡಬಾರದು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. 2001 ಮತ್ತು 2002 6 ಎಕರೆ ಜಮೀನನ್ನ ಅಶೋಕಪ್ಪ ಬೆಳಗಟ್ಟಿ ಇವರಿಂದ ಸರ್ಕಾರಕ್ಕೆ ಏನ್ ಮಾಡಿದಪ್ಪ ಅಂತಂದ್ರೆ ಖರೀದಿ ಮಾಡಿ ನಿವೇಶನ ಹಂಚಿಕೆಗಾಗಿ ಖರೀದಿ ಮಾಡಿತ್ತು. ಸುಮಾರು 23-24 ವರ್ಷ ಆದರೂ ಕೂಡ ಇಲ್ಲಿ ನಿವೇಶನ ಹಂಚಿಕೆ ಆಗಲಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ಮ ಪಕ್ಕದಲ್ಲೇ ಕೆರೆ ಇರೋದ್ರಿಂದ ಗ್ರಾಮಕ್ಕೆ ಅದ ಏನಪ್ಪಾ ಅಂತಂದ್ರೆ ಅಜ್ಜೀವಜಲ ಆಗೈತಿ. ಇಲ್ಲಿ ಮನೆ ಆದ್ವಪ್ಪ ಅಂತಂದ್ರೆ ಶೌಚಕ್ಕೆ ಹೊರಗೆ ಹೋಗ್ತಾರ, ನೀರು ಅದು ಕೆರೆಗೆ ಹೋಗ್ತೈತಿ, ಅವಾಗ ಕೆಡ್ತೈತಿ, ಅದು ಬ್ಯಾಡ ತಡಿ ನೋಡೋಣ, ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ವಿ, ಸ್ಥಗಿತ ಇಟ್ಟಿದ್ರು. ರಾತ್ರೋರಾತ್ರಿ ಜೆಸಿಬಿಗಳ ಮೂಲಕ 6 ಎಕರೆ ಜಮೀನು ಸ್ವಚ್ಛ ಮಾಡಲಾಗಿದೆ. ಆದರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಂದ ಯಾವುದೇ ಅನುಮತಿ ಪಡೆದಿಲ್ಲ. ಸರ್ಕಾರದ ಜಮೀನು ಕಬಳಿಸುವಂತಹ ಯತ್ನ ನಡೆಯುತ್ತಿದ್ದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲವಂತೆ. ಮೂಲ ಮಾಲೀಕರ ಜೊತೆಗೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ.
ಇಲ್ಲ, ಗ್ರಾಮ ಪಂಚಾಯತ್ ಯಾವುದೂ ಅನುಮತಿ ಕೊಟ್ಟಿಲ್ಲ. ಏನೋ ಒಂದು ಸಾರ್ವಜನಿಕವಾಗಿ ಏನೋ ಹಬ್ಬ ಹರಿದಿನಕ್ಕೆ ನಾನು ಮಾಡಿದ್ದೀನಿ ಅಂತ ಏನೋ ಹೇಳ್ತಿದ್ದಾನಂತೆ. ಆದ್ರೆ ಅದು ಏನೇ ಇದ್ರೂ ಕೂಡ ನಾವು ಅದನ್ನ ಯಾಕಂದ್ರೆ ಅದು ಇರತಕ್ಕಂಥ ಆಸ್ತಿ ಸರ್ಕಾರದಿಂದ ಅದಕ್ಕೆಲ್ಲ ನಾವು ಆಸ್ಪತ್ರೆ ಕೊಡೋದಿಲ್ಲ. ಉಳಿಸ್ಕೋತೀವಿ, ಖಂಡಿತ ಉಳಿಸ್ಕೋತೀವಿ. ಸರ್ಕಾರ 15 ವರ್ಷಗಳ ಹಿಂದೆ ಮಾರ್ಕೆಟ್ ಬೆಲೆಗಿಂತ ಹೆಚ್ಚಿನ ಹಣ ಕೊಟ್ಟು ಖರೀದಿ ಮಾಡಿದೆ. ಆದರೆ ನಿವೇಶನ ಉದ್ದೇಶಕ್ಕಾಗಿ ಖರೀದಿ ಮಾಡಿದ್ರೂ ರಾಜಕೀಯ ದುರುದ್ದೇಶದಿಂದ ನಿವೇಶನಗಳು ಹಂಚಿಕೆಯಾಗಿಲ್ಲ. ಇದರಿಂದ ಇದೇ ನೆಪವೊಡ್ಡಿ ಮೂಲ ಮಾಲೀಕರು ಜಮೀನು ಕಬಳಿಸುವ ಹುನ್ನಾರ ನಡೆಸಿದ್ದಾರೆಂದು ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಅದು ಬಡ ಜನರ ಸೂರಿಗಾಗಿ ಸರ್ಕಾರಿ ಖರೀದಿ ಮಾಡಿದಂತಹ ಜಮೀನು. ಆ ಜಮೀನು ಖರೀದಿಸಿ 15 ವರ್ಷಗಳಾಗಿದೆ. ಆದರೆ ಬಡ ಜನರಿಗೆ ನಿವೇಶನ ಮಾತ್ರ ಹಂಚಿಕೆ ಆಗಿಲ್ಲ. ಯಾಕಂದ್ರೆ ಅದನ್ನ ಕಬಳಿಸಲು ಹುನ್ನಾರ ನಡೆದಿತ್ತಂತೆ. ಸರ್ಕಾರಿ ಜಾಗ ಕಬಳಿಕೆಗೆ ಹುನ್ನಾರ. ಪಂಚಾಯಿತಿ ಸದಸ್ಯ ಪುತ್ರನ ವಿರುದ್ಧ ಆರೋಪ. ಇದು ಸರ್ಕಾರಿ ಜಾಗ. ಇಲ್ಲಿ ಬೆಳೆದಿದ್ದ ಜಾಲಿಗಡಗಳು ರಾತ್ರೋರಾತ್ರಿ ಮಾಯವಾಗಿವೆ. ಯಾಕಂದ್ರೆ ಈ ಜಾಗದ ಮೇಲೆ ಬೇರೆಯವರ ಕಣ್ಣು ಬಿದ್ದಿದೆಯಂತೆ. ಹೀಗಂತ ಗದಗ ತಾಲೂಕಿನ ಹುಯಿಲಗೋಳ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ದಶಕದ ಹಿಂದೆ ಬಡವರಿಗೆ ನಿವೇಶನ ನೀಡುವಂತಹ ಉದ್ದೇಶದಿಂದ ಗ್ರಾಮದ ಅಶೋಕ್ ಬೆಳಗಟ್ಟಿ ಇವರಿಂದ ಸರ್ಕಾರ ಈ ಭೂಮಿಯನ್ನು ಖರೀದಿಸಿತ್ತು. ಅಂದು ಸರ್ಕಾರ ಮನಸ್ಸು ಮಾಡಿದ್ರೆ ದಶಕದ ಹಿಂದೆಯೇ ಈ ಜಮೀನಿನಲ್ಲಿ ಸೂರಿಲ್ಲದ ಬಡವರಿಗೆ ನಿವೇಶನ ಹಂಚಿಕೆಯಾಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ನಿವೇಶನ ಹಂಚಿಕೆ ಮಾಡಿಲ್ಲ. ಹಾಗಾಗಿ ಸುಮಾರು 15 ವರ್ಷಗಳಿಂದ ಈ ಜಮೀನಿನಲ್ಲಿ ಗಿಡಗಂಟಿಗಳು ಬೆಳೆದು ಪಾಳು ಬಿದ್ದಿತ್ತು. ಈಗ ಏಕಾಏಕಿ ಜಮೀನು ಮೂಲ ಮಾಲೀಕರು ಆದಂತಹ ಗ್ರಾಮ ಪಂಚಾಯತ್ ಸದಸ್ಯೆ ಬೆಳಗಟ್ಟಿ ಪುತ್ರ ಇದನ್ನ ಕಬಳಿಸುವ ಕೇಳಿ ಬಂದಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೂಡ ಈ ಜಮೀನನ್ನ ಮೂಲ ಮಾಲೀಕರಿಗೆ ಬಿಟ್ಟು ಕೊಡಬಾರದು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. 2001 ಮತ್ತು 2002 ಒಳಗಡೆ 6 ಎಕರೆ ಜಮೀನನ್ನ ಅಶೋಕಪ್ಪ ಬೆಳಗಟ್ಟಿ ಇವರಿಂದ ಸರ್ಕಾರಕ್ಕೆ ಏನ್ ಮಾಡಿದಪ್ಪ ಅಂತಂದ್ರೆ ಖರೀದಿ ಮಾಡಿ ನಿವೇಶನ ಹಂಚಿಕೆಗಾಗಿ ಖರೀದಿ ಮಾಡಿತ್ತು. ಸುಮಾರು 23-24 ವರ್ಷ ಆದರೂ ಕೂಡ ಇಲ್ಲಿ ನಿವೇಶನ ಹಂಚಿಕೆ ಆಗಲಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ಮ ಪಕ್ಕದಲ್ಲೇ ಕೆರೆ ಇರೋದ್ರಿಂದ ಗ್ರಾಮಕ್ಕೆ ಅದ ಏನಪ್ಪಾ ಅಂತಂದ್ರೆ ಅಜ್ಜೀವಜಲ ಆಗೈತಿ. ಇಲ್ಲಿ ಮನೆ ಆದವಪ್ಪ ಅಂತಂದ್ರೆ ಶೌಚಕ್ಕೆ ಹೊರಗೆ ಹೋಗ್ತಾರ, ನೀರು ಅದು ಕೆರೆಗೆ ಹೋಗ್ತೈತಿ, ಅವಾಗ ಕೆಡ್ತೈತಿ, ಅದು ಬ್ಯಾಡ ತಡಿ ನೋಡೋಣ, ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ವಿ, ಸ್ಥಗಿತ ಇಟ್ಟಿದ್ರು. ರಾತ್ರೋರಾತ್ರಿ ಜೆಸಿಬಿಗಳ ಮೂಲಕ 6 ಎಕರೆ ಜಮೀನು ಸ್ವಚ್ಛ ಮಾಡಲಾಗಿದೆ. ಆದರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಂದ ಯಾವುದೇ ಅನುಮತಿ ಪಡೆದಿಲ್ಲ. ಸರ್ಕಾರದ ಜಮೀನು ಕಬಳಿಸುವಂತಹ ಯತ್ನ ನಡೆದಿದ್ದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲವಂತೆ. ಮೂಲ ಮಾಲೀಕರ ಜೊತೆಗೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಇಲ್ಲ, ಗ್ರಾಮ ಪಂಚಾಯತ್ ಯಾವುದೂ ಅನುಮತಿ ಕೊಟ್ಟಿಲ್ಲ. ಏನೋ ಒಂದು ಸಾರ್ವಜನಿಕವಾಗಿ ಏನೋ ಹಬ್ಬ ಹರಿದಿನಕ್ಕೆ ನಾನು ಮಾಡಿದ್ದೀನಿ ಅಂತ ಏನೋ ಹೇಳ್ತಿದ್ದಾನಂತೆ. ಆದ್ರೆ ಅದು ಏನೇ ಇದ್ರೂ ಕೂಡ ನಾವು ಅದನ್ನ ಯಾಕಂದ್ರೆ ಅದು ಇರತಕ್ಕಂಥ ಆಸ್ತಿ ಸರ್ಕಾರದಿಂದ ಅದಕ್ಕೆಲ್ಲ ನಾವು ಆಸ್ಪತ್ರೆ ಕೊಡೋದಿಲ್ಲ. ಉಳಿಸ್ಕೋತೀವಿ, ಖಂಡಿತ ಉಳಿಸ್ಕೋತೀವಿ. ಸರ್ಕಾರ 15 ವರ್ಷಗಳ ಹಿಂದೆ ಮಾರ್ಕೆಟ್ ಬೆಲೆಗಿಂತ ಹೆಚ್ಚಿನ ಹಣ ಕೊಟ್ಟು ಖರೀದಿ ಮಾಡಿದೆ. ಆದರೆ ನಿವೇಶನ ಉದ್ದೇಶಕ್ಕಾಗಿ ಖರೀದಿ ಮಾಡಿದ್ರೂ ರಾಜಕೀಯ ದುರುದ್ದೇಶದಿಂದ ನಿವೇಶನಗಳು ಹಂಚಿಕೆಯಾಗಿಲ್ಲ. ಇದರಿಂದ ಇದೇ ನೆಪವೊಡ್ಡಿ ಮೂಲ ಮಾಲೀಕರು ಜಮೀನು ಕಬಳಿಸುವ ಹುನ್ನಾರ ನಡೆಸಿದ್ದಾರೆಂದು ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.